ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇತಿ ಭುವನ ವಿಭೂಷಣಸ್ಯ ಭೂಯಾನ್ಸ್ಯ ವಿಗಣಿತಾನಿ ಕೃತಾಂತರಾಣಿ ಹಂತ ಶ್ರವಣ ಮನನ ಕೀರ್ತನೈರಭೀಷ್ಟಂ ಪ್ರತಿದದತೀತ್ಯಮರಾಃ ಪ್ರಕೀರ್ತಯಂತಿ. ಭುವನ ವಿಭೂಷಣಸ್ಯ, ಕೆಲವರೆಲ್ಲ ಭೂಮಿಗೆ ಅಲಂಕಾರ ಪ್ರಾಯರಾಗಿರ್ತಾರೆ, ಇನ್ ಕೆಲವರು ಭೂಮಿಗೆ ಭಾರರಾಗಿರ್ತಾರೆ, ದಂಡರಾಗಿರ್ತಾರೆ. ನಾವು ನೀವು ಎಲ್ಲ ಇವತ್ತಿನ ದಿನ ಈ ಭೂಮಂಡಲಕ್ಕೆ ಭಾರರಾಗಿರಬಹುದು ಅಥವಾ ದಂಡ ಆಗಿರಬಹುದು. ಮಧ್ವಾಚಾರ್ಯರ ಮಾತ್ರ ಭುವನ ವಿಭೂಷಣಸ್ಯ, ಇಡೀ ಭೂಮಂಡಲಕ್ಕೆ ಅಲಂಕಾರ ಪ್ರಾಯರಾಗಿದ್ದಾರೆ ಈ ಮಧ್ವಾಚಾರ್ಯರು. ಇಂಥ ಮಧ್ವಾಚಾರ್ಯರ ಈ ಅನೇಕ ಮಹಿಮೆಗಳನ್ನ ಎಷ್ಟು ಅಂತ ಹೇಳೋದು, ಅವಿಗಣಿತಾನಿ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಉಪಸಂಹಾರ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ಅವಿಗಣಿತಾನಿ ಅಸಂಖ್ಯಾತಾನಿ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಮಧ್ವಾಚಾರ್ಯರು ಇಂಥ ಮಹಿಮೆಗಳನ್ನ. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಕೇವಲ ಇಷ್ಟನ್ನ ಮಾತ್ರ ಈ ಮಧ್ವಾಚಾರ್ಯರ ಕಥೆ ಅಂತ ಅನ್ಕೋಬಾರದು. ಇಲ್ಲಿ ಹೇಳಿರೋದನ್ನ ಬಿಟ್ಟು ಅನೇಕ ಕಥೆಗಳೂ ಕೂಡ ಮಧ್ವಾಚಾರ್ಯರ ಜೀವನದಲ್ಲಿ ಆ ಸಮಯದಲ್ಲಿ ಆಗಿದ್ದಿದೆ. ಅದನ್ನೂ ಕೂಡ ಬಲ್ಲವರಿಂದ ನಾವು ಕೇಳಿ ಮನನವನ್ನ ಮಾಡಿದರೆ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಶ್ರವಣ ಮನನ ಕೀರ್ತನೈಹಿ ಅಭೀಷ್ಟಂ ಪ್ರತಿದದತಿ. ಶ್ರವಣ ಮಾಡಿದ್ರೆ ಸಾಕು, ಶ್ರವಣ ಮಾಡಿದ್ದನ್ನ ಮನನ ಮಾಡಿದ್ರೆ ಸಾಕು, ಮನನ ಮಾಡಿದ್ದನ್ನ ಇನ್ನೊಬ್ಬರ ಮುಂದೆ ಕೀರ್ತನ ನಿಷ್ಕಲ್ಮಶ ಮನಸ್ಸಿನಿಂದ ಇನ್ನೊಬ್ಬರಿಗೆ ತಿಳಿಸಿಕೊಟ್ಟಾಗ ಅಭೀಷ್ಟಂ ಪ್ರತಿದದತಿ. ನಮಗೆ ಏನು ಬೇಕೋ ಜೀವನದಲ್ಲಿ ಅತ್ಯಂತ ಇಷ್ಟವಾದ ಅಭೀಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ಆ ಭಗವಂತ ಹಾಗೆ ಮಧ್ವಾಚಾರ್ಯರು ಇಬ್ಬರೂ ಕೂಡ ನಮಗೆ ಜೀವನದಲ್ಲಿ ದಯಪಾಲಿಸ್ತಾರೆ ಅನ್ನೋ ಮಹಿಮೆಯನ್ನೂ ಕೂಡ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಹಾಗಾಗಿ ನಮಗೆ ಖಾಲಿ ಸಮಯ ಕೂತ್ವಿ ಅಂತಾದ್ರೆ ಇಂಥ ಮಹನೀಯರ ಮಹಾತ್ಮರ ಕಥೆಗಳನ್ನ ಕೇಳ್ತಾ ನಾವು ಕಾಲಹರಣವನ್ನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹೊರತು ಸುಮ್ಮನೆ ವಿನಾಕಾರಣ ಕಾಲಹರಣವನ್ನ ಮಾಡಬಾರದು ಹೇಳ್ತಾರೆ. ಹೀಗೆ ಉಪಸಂಹಾರ ಮಾಡ್ತಾ ಈ ಸರ್ಗದ ಕೊನೆ ಶ್ಲೋಕವನ್ನ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ವಿವಿಧ ಗೋಧಾರಾ ವಾರೈರ್ವಿಶಾರದ ವಾರಿದೋ ಹರಿಪದರತೋ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿङ्ಮುಖಃ ಭವಭಯ ಮಹಾಘರ್ಮೋತ್ತಪ್ತಂ ಸದಂಘ್ರಿಪಮಂಡಲಂ ಸಫಲ ಸುಮನಸ್ಸಾಂದ್ರಾನಂದಂ ವ್ಯಧಾದ ವಿಪಲ್ಲವಂ. ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯಿ ಅಂತ ಏನು ಆರಂಭ ಮಾಡಿದ್ರೋ ಅಲ್ಲಿಂದ ಇಲ್ಲಿ ತನಕ ಹೇಳ್ತಾ ಬಂದಿರೋದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಹರಿಪದ ರತಃ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿङ्ಮುಖಃ ವಿಶಾರದ ವಾರಿದಃ. ಹೇಳ್ತಾರೆ, ಪರಮಾತ್ಮನ ಪಾದಾರ ವಿಂದದಲ್ಲಿ ಸದಾ ಕಾಲ ಆಸಕ್ತರಾಗಿದ್ರು. ವಿದ್ಯಾ ವಿದ್ಯುತ್ ಪ್ರದೀಪಿತ ದಿङ्ಮುಖಃ, ಮಿಂಚುಗಳು ಏನಾದ್ರೂ ಕೂಡ ಆಕಾಶದಲ್ಲಿ ಮೊಳಕ್ತು ಅಂತ ಹೇಳಿದ್ರೆ ಇಡೀ ಆಕಾಶದ ತುಂಬ ತನ್ನ ಬೆಳಕನ್ನ ರಾಚತ್ತೆ. ಹಾಗೆ ತಮ್ಮ ವಿದ್ಯೆಯ ಮೂಲಕ ಮಿಂಚಿನಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ತಮ್ಮ ಪ್ರಕಾಶವನ್ನ ಪ್ರಚುರಪಡಿಸಿದಂಥವರು. ವಿಶಾರದ ವಾರಿದಃ, ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಜ್ಞಾನಿಗಳು ಇವರು. ಹಾಗೆ ಭವ ಭಯ ಮಹಾಘರ್ಮೋತ್ತಪ್ತಂ ಸದಂಘ್ರಿಪ ಮಂಡಲಂ, ಯಾರು ಈ ಸಂಸಾರ ಎಂಬ ಸಮುದ್ರ ಇದೆ ಇದರಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ಇವರು ಚಂದ್ರನಂತೆ ಬೆಳದಿಂಗಳನ್ನ ನೀಡ್ತಾ, ಚಂದ್ರ ಯಾವ ರೀತಿಯಾಗಿ ಬೆಳದಿಂಗಳನ್ನ ನೀಡಿ ತಂಪನ್ನ ನೀಡ್ತಾನೋ ಹಾಗೆ ಈ ಸಂಸಾರ ಸಮುದ್ರದಿಂದ ದೂರ ಮಾಡಿ ಮೋಕ್ಷ ಎಂಬ ಅಮೃತವನ್ನು ನೀಡ್ತಕ್ಕಂಥವರು ಇವರು. ಇಂಥವರು ಸಫಲ ಸುಮನಃ ಸಾಂದ್ರಾನಂದಂ ಅವಿಪ್ಲವಂ ವ್ಯಧಾ ಹೇಳ್ತಾ ಇದ್ದಾರೆ.
ಹಾಗಾಗಿ ಜ್ಞಾನ, ವೈರಾಗ್ಯ, ಭಕ್ತಿ ಇವೇ ಮೊದಲಾಗಿರ್ತಕ್ಕಂತಹ ಎಲ್ಲ ಗುಣಗಳನ್ನು ಕೂಡ ಕೂಡಿರ್ತಕ್ಕಂತಹ ವಿಶಿಷ್ಟವಾದ ಫಲ. ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಆ ಭಗವಂತನನ್ನ ನಾವು ಉಪಾಸನೆಯನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಸಾಂದ್ರಾನಂದಂ, ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹ ಒಂದು ಸುಖ, ನಿಬಿಡವಾದ ಸುಖ ಯಾವುದು? ಮೋಕ್ಷ. ಇಂಥ ಮೋಕ್ಷ ಸುಖವನ್ನ ಅವಿಪ್ಲವಂ ವ್ಯಧಾ, ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡತಕ್ಕಂತಹ ಈ 16 ಸರ್ಗದ ಒಂದು ವಿಶಿಷ್ಟವಾದ ಗ್ರಂಥ ಮಧ್ವ ವಿಜಯ. ಅನೇಕ ವಿಜಯಗಳನ್ನ ಇವತ್ತಿನ ದಿನ ನಾವು ನೋಡ್ತೇವೆ. ವಿಜಯ ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ಬಾಯಿಗೆ ಬರತಕ್ಕಂತಹದ್ದು ಮಧ್ವ ವಿಜಯ ಅಂತಾನೆ. ಅಷ್ಟು ಈ ಮಧ್ವ ವಿಜಯ ಗ್ರಂಥಕ್ಕೆ ನಮ್ಮ ಹಿರಿಯರು, ನಮ್ಮ ಸಂಪ್ರದಾಯದಲ್ಲಿ ಬಂದಂತಹ ಮಹನೀಯರು ಇವರೆಲ್ಲರೂ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಇಂಥ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಾವು ತಿಳಿದು ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.